20 ಕೋಟಿ ನೀಡುವಂತೆ 20 ಕೋಟಿ ನೀಡುವಂತೆ IPS ಅಧಿಕಾರಿ ಡಿಮ್ಯಾಂಡ್ ಮಾಡಿದ್ರು. ಭೂಮಿ ವ್ಯವಹಾರದ ಬಗ್ಗೆ ಚಂದ್ರಶೇಖರ್ 20 ಕೋಟಿಗೆ ಬೇಡಿಕೆ ಇಟ್ಟಿದ್ರು. ಸುದ್ದಿಗೋಷ್ಠಿಯಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಗಂಭೀರ ಆರೋಪ ಮಾಡಿದ್ದಾರೆ. ಇಂಥವರನ್ನ ಇಟ್ಕೊಂಡು ರಾಜ್ಯ ಹೇಗೆ ಉದ್ಧಾರ ಆಗ್ತದೆ? ಚಂದ್ರಶೇಖರ್ ತನ್ನ ಪತ್ನಿ ಹೆಸರಿನಲ್ಲಿ 38 ಮಹಡಿ ಮನೆ ಕಟ್ಟುತ್ತಿದ್ದಾರೆ. ಮಾನ್ಯ ಕೇಂದ್ರ ಸಚಿವರು HDK ಸ್ಫೋಟಕ ಬಾಂಬ್ ಸಿಡಿಸಿದ್ದಾರೆ. ಈ ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ಇದ್ರೆ ಇಂಥ ವ್ಯಕ್ತಿಗಳನ್ನ ಇನ್ನೂ ಇಟ್ಕೊಂಡು ಸೀರೀಸ್ ಆಫ್ ಅಫೆಂಡರ್ ಅವ್ರ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥ ಅಧಿಕಾರಿ ಕೋರ್ಟ್ ಮುಂದೆ ಅರ್ಜಿ ಹಾಕ್ತಾನೆ 20 ಕೋಟಿ ಡಿಮ್ಯಾಂಡ್ ಮಾಡದ ಅಂತ ಹೇಳಿ. ಯಾವಾಗ ಕಂಪ್ಲೇಂಟ್ ಕೊಟ್ಟಿದ್ದು ನಿಮ್ಮ ಹೋಮ್ ಸೆಕ್ರೆಟರಿಗೆ? ಏನು ಆದೇಶ ಮಾಡಿದಿರಿ? ನಿಮ್ಮ ಸರ್ಕಲ್ ಇನ್ಸ್ಪೆಕ್ಟ್ರು ಆ ಕಂಪ್ಲೇಂಟ್ ಕೊಟ್ಟಾಗ ಇಲ್ಲಿವರೆಗೆ ಏನು ಮಾಡಿದ್ದೀರಿ? ಅವನ್ಯಾರೋ ಇನ್ನೊಬ್ಬ ಶ್ರೀಧರನವ್ರು ಕೊಟ್ಟಾನೆ ಬೇರೆ. ನಿಮ್ಮ ಸರ್ಕಾರಿ ಅಧಿಕಾರಿನೇ ಅವ್ರ ಕೈ ಕೆಳಗೆ ಕೆಲಸ ಮಾಡಿದವನು 20 ಕೋಟಿ ಡಿಮ್ಯಾಂಡ್ ಮಾಡ್ದ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟನಲ್ಲ ಕೋರ್ಟಲ್ಲಿ. ಏನು ಆ್ಯಕ್ಷನ್ ತೊಗೊಂಡಿದ್ದೀರಿ? ರಜದ ಮೇಲೆ ಕಳಿಸಿದ್ರೋ ಇಲ್ಲ ಸಸ್ಪೆಂಡ್ ಮಾಡಿದಿರೋ ಅವನ್ನ? ಇಂಥ ಅಧಿಕಾರಿ ಮುಖಾಂತರ ನೀವು ರಾಜ್ಯಪಾಲರಿಗೆ ನೋಟಿಸ್ ಕೊಡಿಸ್ತೀರಾ ಅವ್ರ ಕಚೇರಿಗೆ? ಈ ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ಇದ್ದರೆ ಇಂಥ ವ್ಯಕ್ತಿಗಳನ್ನ ಇನ್ನೂ ಇಟ್ಕೊಂಡು ಸೀರೀಸ್ ಆಫ್ ಅಫೆಂಡರ್ ಅವ್ರ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥ ಅಧಿಕಾರಿ. ಚಿತ್ರದುರ್ಗದಲ್ಲಿ ಹಿಂದೂ ಮಹಾ ಗಣಪತಿಯ ಶೋಭಾಯಾತ್ರೆ. ಚಿತ್ರದುರ್ಗದ ರಸ್ತೆಗಳಲ್ಲಿ ಇವತ್ತು, ಪ್ರಮುಖ ರಸ್ತೆಗಳಲ್ಲಿ ಇವತ್ತು ಹಿಂದೂ ಮಹಾ ಗಣಪತಿಯ ಶೋಭಾಯಾತ್ರೆ ನಡೆಯುತ್ತೆ. ಅದ್ದೂರಿಯಾದ ಕಾರ್ಯಕ್ರಮ ಇದು. ಪ್ರಮುಖ ರಸ್ತೆಗಳಲ್ಲಿ ಗಣಪತಿಯನ್ನ ಹೊತ್ತು ಮೆರವಣಿಗೆಯನ್ನು ಸಾಕ್ತಾರೆ. ಮೆರವಣಿಗೆ ಆರಂಭ ಆಗಿದೆ. ಪೊಲೀಸ್ ಬಿಗಿ ಬಂದೋಬಸ್ತ್ ಇದೆ. ಹೆಜ್ಜೆ ಹೆಜ್ಜೆಗೂ ಸರ್ಪಗಾವಲಿದೆ. ಗಣಪತಿ ಶೋಭಾಯಾತ್ರೆಯಲ್ಲಿ DJ ಜಾನಪದ ವಾದ್ಯಗಳ ಸದ್ದಿಗೆ ಯುವಕರು ಹುಚ್ಚೆದ್ದು ಕುಣಿತಾ ಇದ್ದಾರೆ. ಯುವತಿಯರು ಸ್ಟೆಪ್ಸ್ ಹಾಕ್ತಾ ಇದ್ದಾರೆ. ಕೋಟೆನಾಡಿನಲ್ಲಿ ಹಿಂದೂ ಮಹಾ ಗಣಪತಿಯ ಶೋಭಾಯಾತ್ರೆ ಭರ್ಜರಿಯಾಗಿ ಸಾಗ್ತಾ ಇದೆ. ಈಗ ಶೋಭಾಯಾತ್ರೆ ಆರಂಭ ಆಗಿದೆ. ಪ್ರಮುಖ ರಸ್ತೆಗಳಲ್ಲಿ ಗಣಪತಿಯನ್ನು ಹೊತ್ತು ಮೆರವಣಿಗೆಯನ್ನು ಸಾಕ್ತಾರೆ. ನೋಡಿ, ಹುಚ್ಚೆದ್ದು ಕುಣಿತಾ ಇರುವಂಥ ದೃಶ್ಯ ಗಮನಿಸ್ತಾ ಇದ್ದೀರಿ. ಹಿಂದೂ ಮಹಾ ಗಣಪತಿ ಚಿತ್ರದುರ್ಗದಲ್ಲಿ ಯಾವಾಗಲೂ ಕೂಡ ವಿಶೇಷವಾಗಿರುತ್ತೆ. ಬೃಹದಾಕಾರದ ಗಣಪತಿ. ಆ ಗಣಪತಿಗೆ ವಿಶೇಷ ಪೂಜೆ ಪುನಸ್ಕಾರ ಎಲ್ಲವೂ ಆದ ನಂತರ ಇವತ್ತಿಗೆ ಹಿಂದೂ ಮಹಾ ಗಣಪತಿಯ ವಿಸರ್ಜನೆ. ಹೀಗಾಗಿ ಶೋಭಾಯಾತ್ರೆಯಲ್ಲಿ ಹುಚ್ಚೆದ್ದು ಕುಣಿತಾ ಇರುವಂಥ ಯುವಕರು. ಕೇಸರಿ ಬಾವುಟದ ಹಾರಾಟ. ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ಈ ಅದ್ದೂರಿ ಹಿಂದೂ ಮಹಾಗಣಪತಿಯ ಶೋಭಾಯಾತ್ರೆ ಕಾರ್ಯಕ್ರಮದಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು, ಮಹಿಳೆಯರು, ಯುವಕರು, ವೃದ್ಧರು, ಹಿರಿಕಿರಿಯರು ಅನ್ನೋದೇ ವಯಸ್ಸಿನ ಭೇದವಿಲ್ಲದೆ ಜನ ಮೆರವಣಿಗೆಯಲ್ಲಿ ಸಾಕ್ತಿರುವಂಥ ದೃಶ್ಯ. ಮತ್ತೊಂದು ಕಡೆಯಲ್ಲಿ ಶ್ರೀರಾಮಚಂದ್ರನ ಫೋಟೋ ಕೂಡ ಇದೆ. ಮೈಸೂರಿನಲ್ಲಿ ಮಹಿಷ ದಸರಾದ ಜಟಾಪಟಿ ಜೋರಾಗಿದೆ. ಪ್ರತಿ ಬಾರಿಯೂ ಕೂಡ ದಸರಾದ ಸಮಯದಲ್ಲಿ ಕೆಲವು ಚಿಂತಕರು ಈ ರೀತಿಯ ಒಂದು ಮಹಿಷಾಸುರನ ದಸರಾವನ್ನ ಆಚರಣೆ ಮಾಡೋದು ಕೆಲವರಲ್ಲಿ ಒಂದು ಅಸಮಾಧಾನಕ್ಕೂ ಕೂಡ ಕಾರಣ ಆಗಿತ್ತು, ಮುಜುಗರಕ್ಕೆ ಕಾರಣ ಆಗ್ತಾ ಇತ್ತು. ಮೈಸೂರು ಅಂತ ಹೇಳಿದರೆ ಚಾಮುಂಡೇಶ್ವರಿ. ಅಂಥ ಚಾಮುಂಡೇಶ್ವರಿಯ ಬೀಡಿನಲ್ಲಿ ಮಹಿಷಾಸುರನಿಗೆ ಪೂಜೆ ಪುನಸ್ಕಾರ, ಪುಷ್ಪಾರ್ಚನೆ ಇದೆಲ್ಲವೂ ಕೂಡ ಮಹಿಷ ದಸರಾ ಆಚರಣೆ ಸಮಿತಿಯಿಂದ ಭಾರಿ ಸಿದ್ಧತೆ ಮಾಡ್ತಾ ಇರೋದು. ಪೊಲೀಸರು ಅವಕಾಶ ಕೊಡ್ತಾರಾ ಇಲ್ವಾ ಅನ್ನೋ ಕುತೂಹಲ ಇದೆ. ಮಹಿಷ ದಸರಾಕ್ಕೆ ಚಾಮುಂಡಿ ಬೆಟ್ಟದಲ್ಲಿ ಅವಕಾಶ ಕೊಟ್ಟರೆ ಚಾಮುಂಡಿ ಚಲೋ ಮಾಡೋದಾಗಿ ಪ್ರತಾಪ್ ಸಿಂಹ ಹೇಳಿದ್ದಾರೆ. ಸದ್ಯ ಪುಷ್ಪಾರ್ಚನೆಗೆ ಅನುಮತಿ, ಅಂದರೆ ಪುಷ್ಪಾರ್ಚನೆ ಮಾಡಿ ಅನುಮತಿ ಕೊಡ್ತಾರ ಅನ್ನೋದು ಇದೆಲ್ಲವೂ ಕೂಡ ಭಾರಿ ಚರ್ಚೆಯಲ್ಲಿದೆ. ಈಗ ಚಾಮುಂಡಿ ಬೆಟ್ಟದಲ್ಲಿ ಮಹಿಷ ಮೂರ್ತಿಗೆ ಪುಷ್ಪಾರ್ಚನೆ, ಮಹಿಷ ದಸರಾ ಆಚರಣೆ ಸಮಿತಿಯಿಂದ ಭಾರಿ ಸಿದ್ಧತೆ. ಮಹಿಷನ ದಸರಾಕ್ಕೆ ಪೊಲೀಸರು ಅವಕಾಶ ಕೊಡ್ತಾರಾ ಕೊಡಲ್ವಾ ಅನ್ನೋ ಕುತೂಹಲ ಖಂಡಿತವಾಗ್ಲೂ ಇದೆ. ಚಾಮುಂಡಿ ಬೆಟ್ಟದಲ್ಲಿ ಅವಕಾಶ ಕೊಟ್ಟರೆ ಚಾಮುಂಡಿ ಚಲೋ ಮಾಡ್ತೀವಿ ಅಂತೇಳಿ ಪ್ರತಾಪ್ ಸಿಂಹ ಹೇಳಿದ್ದಾರೆ. ಮಾಜಿ ಸಂಸದ ಪ್ರತಾಪ್ ಸಿಂಹ ಚಾಮುಂಡಿ ಚಲೋ ಮಾಡೋದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಸದ್ಯ ಪುಷ್ಪಾರ್ಚನೆಗೆ ಅನುಮತಿ ಬಗ್ಗೆ ಕುತೂಹಲ ಈಗ ಮೂಡಿದೆ. ಚುನಾವಣಾ ಬಾಂಡ್ ಮೂಲಕ ಹಣ ಅಕ್ರಮ ಆಗಿರುವಂಥ ಆರೋಪದ ಬಗ್ಗೆ ಈಗ ನಿರ್ಮಲಾ ಸೀತಾರಾಮನ್ ಸೇರಿದಂತೆ ಬಿಜೆಪಿಯ ಕೆಲ ನಾಯಕರ ವಿರುದ್ಧ ಎಫ್ಐಆರ್ ದಾಖಲಾಗುತ್ತಾ? ಕೇಂದ್ರ ಸಚಿವೆ ಸೇರಿ ಬಿಜೆಪಿಗರ ಮೇಲೆ ಎಫ್ಐಆರ್ ದಾಖಲಾಗುವ ಸಾಧ್ಯತೆ ಇದೆ. ಎಲೆಕ್ಟ್ರಾಲ್ ಬಾಂಡ್
ಈ ಸಂಬಂಧ ದೂರು ದಾಖಲಾಗಿತ್ತು. ಖಾಸಗಿ ದೂರನ್ನು ಆಧರಿಸಿ ಎಫ್ಐಆರ್ ದಾಖಲಿಗೆ ಈಗ ಸೂಚನೆಯನ್ನು ಕೊಡಲಾಗಿದೆ. 42ನೇ ACMM ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಎಫ್ಐಆರ್ ದಾಖಲು ಮಾಡೋದಕ್ಕೆ ಸೂಚಿಸಿತ್ತು. ನಿರ್ಮಲಾ ಸೀತಾರಾಮನ್ ಮತ್ತೆ ಬಿಜೆಪಿಯ ಕೆಲ ಮುಖಂಡರ ವಿರುದ್ಧ ನಳಿನ್ ಕುಮಾರ್ ಕಟೀಲ್ ಕೂಡ ಇದರಲ್ಲಿದ್ದಾರೆ. ಇವರ ವಿರುದ್ಧ ಎಫ್ಐಆರ್ ದಾಖಲಾಗುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ. ಕೇಂದ್ರ ಸಚಿವೆ, ಬಿಜೆಪಿ ಮುಖಂಡೆ ಸೇರಿದಂತೆ ಹಲವಾರು ಜನ ಇದ್ದಾರೆ ಇದರಲ್ಲಿ. ಎಲೆಕ್ಟ್ರಾಲ್ ಬಾಂಡ್ ಇದರಲ್ಲಿ ಪ್ರಕರಣ ದಾಖಲಾಗುವಂಥ ಸಾಧ್ಯತೆ ಇದೆ. 42ನೇ ACMM ಕೋರ್ಟ್ ಈ ಕುರಿತಾಗಿ ಸೂಚನೆಯನ್ನು ಕೊಟ್ಟಿತ್ತು. ಶ್ರೇಯಸ್ ಅಯ್ಯರ್ ಅನ್ನೋರು ಎಲೆಕ್ಟ್ರಾಲ್ ಬಾಂಡ್ ವಿಚಾರವಾಗಿ ಅಕ್ರಮ ಆಗಿದೆ ಅನ್ನೋದು ಈ ಕಾರಣದಿಂದ ದೂರನ್ನು ಕೊಟ್ಟಿದ್ರು. ನಿರ್ಮಲಾ ಸೀತಾರಾಮನ್ ವಿರುದ್ಧ ತನಿಖೆ ಆಗಬೇಕು ಅಂತ ಹೇಳಿದ್ರು. ಎಫ್ಐಆರ್ ದಾಖಲಾಗುವಂಥ ಸಾಧ್ಯತೆ ಇದೆ ಕೇಂದ್ರ ಸಚಿವರ ಮೇಲೆ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿ. ಈ ಒಂದು ಬ್ರೇಕ್ ಆದ ನಂತರ ಮುಂದಿನ ಭಾಗದಲ್ಲಿ ಮುಂದಿನ ಸುದ್ದಿಯನ್ನು ನಿಕೇಶ್ ಮತ್ತೆ ರಮ್ಯ ನಡೆಸ್ಕೊಡ್ತಾರೆ. ಓವರ್ ಟು ಯು. ಥ್ಯಾಂಕ್ ಯು ರಂಜಿತ್ ಶ್ರೀರಾರ್. ನನ್ನ ಜೊತೆ ರಮ್ಯ ಕೂಡ ಜಾಯ್ನ್ ಆಗಿದ್ದಾರೆ. ಇದೀಗ ಟಾಪ್ 30 ಸುದ್ದಿಗಳನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ವಸತಿ ಸಚಿವ ಜಮೀರ್ ವಿರುದ್ಧ ನ್ಯಾಯಾಂಗ ನಿಂದನೆ ದೂರು. ಸರ್ಕಾರಕ್ಕೆ ಮತ್ತೊಂದು ಇಕ್ಕಟ್ಟು ಈಗ ತಂದಿಟ್ಟಿದೆ ಟಿಜೆ ಅಬ್ರಹಾಂ. ಇನ್ನು ಜಮೀರ್ ವಿರುದ್ಧ ದೂರು ದಾಖಲಿಸಲು ಅನುಮತಿ ಕೂಡ ಕೇಳಿದ್ದಾರೆ ಅಬ್ರಹಾಂ ಅವರು. ಇದಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಂಗ ನಿಂದನೆ ದೂರು ಕೂಡ ದಾಖಲಾಗಿದೆ. ಈ ಬಗ್ಗೆ ಒಂದು ಅಪ್ಡೇಟ್ಸ್, ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಇದು ವಸತಿ ಸಚಿವ ಜಮೀರ್ ವಿರುದ್ಧ ನ್ಯಾಯಾಂಗ ನಿಂದನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರು ದಾಖಲಾಗಿದೆ. ಸರ್ಕಾರಕ್ಕೆ ಈಗ ಮತ್ತೊಂದು ಇಕ್ಕಟ್ಟು ತಂದಿಟ್ಟಿದ್ದಾರೆ ಟಿಜೆ ಅಬ್ರಹಾಂ. ಜಮೀರ್ ವಿರುದ್ಧ ದೂರನ್ನ ದಾಖಲಿಸಲು ಅನುಮತಿಯನ್ನ ಕೇಳಿದ್ದಾರೆ ಅಬ್ರಹಾಂ ಅವರು. ನ್ಯಾಯಾಂಗ ನಿಂದನೆ ದೂರನ್ನ ದಾಖಲು ಮಾಡಬೇಕು ಇವರ ವಿರುದ್ಧ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಅನುಮತಿಯನ್ನು ಕೂಡ ಕೇಳಿದ್ದಾರೆ ಟಿಜೆ ಅಬ್ರಹಾಂ ಅವರು. ಅಡ್ವೊಕೇಟ್ ಜನರಲ್ ಬಳಿ ಅನುಮತಿಗೆ ಪತ್ರವನ್ನು ಕೂಡ ಬರೆದಿದ್ದಾರೆ ಟಿಜೆ ಅಬ್ರಹಾಂ. ಹೈಕೋರ್ಟ್ ತೀರ್ಪನ್ನ ಜಮೀರ್ ಪೊಲಿಟಿಕಲ್ ಜಡ್ಜ್ಮೆಂಟ್ ಅಂತ ಹೇಳಿದ್ದಾರೆ. ಹೀಗಾಗಿ ಅವರ ವಿರುದ್ಧ ನ್ಯಾಯಾಂಗ ನಿಂದನೆ ಕೇಸನ್ನ ದಾಖಲು ಮಾಡಬೇಕು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿಗೆ ಪತ್ರವನ್ನ ಬರೆದಿದ್ದಾರೆ ಟಿಜೆ ಅಬ್ರಹಾಂ. ಇವರು ಒಂದು ನ್ಯಾಯಾಂಗ ವ್ಯವಸ್ಥೆಯನ್ನ ಪೊಲಿಟಿಕಲಿ ತಗೊಂಡು ಹೋಗ್ತಾರಂತ ಹೇಳಿದ್ರೆ, ರಾಜಕೀಯ ನಾಯಕರು ಹಾಗೆ ಬಿಡಿ, ರಾಜಕೀಯ ನಾಯಕರು ಯಾವ ರೀತಿ ಅಂತ ಹೇಳಿದ್ರೆ ಸತ್ತು ಮನೆಗೂ ಪೊಲಿಟಿಕಲ್ ಮಾಡ್ತಾರೆ. ಅವರು ಸತ್ತು ಹೆಣ ಇಟ್ಕೊಂಡು ಪೊಲಿಟಿಕಲ್ ಮಾಡ್ತಾರೆ. ಆದ್ರೆ ನ್ಯಾಯಾಂಗ ನಿಂದನೆ ಆರೋಪ ಈಗ ಜಮೀರ್ ವಿರುದ್ಧ ಕೇಳಿ ಬರ್ತಾ ಇದೆ. ಒಂದು ಜವಾಬ್ದಾರಿಯುತ ಸಚಿವರಾಗಿದ್ದಾರೆ, ಸಂವಿಧಾನದ ಸಚಿವರಾಗಿದ್ದಾರೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂವಿಧಾನ